organisms and their adaptation characteristics and their habitat. Okay, now in the last class I told you to do the definitions of the abiotic, biotic, and about the habitat and adaptation. These definitions I told you to find out, and I told you to do the table. Now let us go to the activity number 2 here. Let us go to the activity 2. What is activity number 2 here? Recall activity number 5, the chapter 1. We have made sprouted grains from moong dal and chana dal. When the seeds turn into sprout, it is said that we have germinated. This is in the beginning of the life of a new plant. So, ಕಾಳು ನೆನೆ ಹಾಕಿಂದ ಮೊಳಕೆ ಬರ್ತಾವಲ್ಲ, ಮೊಳಕೆ ಬಂದಾಗ ಅದಕ್ಕೆ ನಾವು ಏನಂತ ಕರಿತೀವಿ? ಇಟ್ ಇಸ್ ಕಾಲ್ಡ್ ಎಸ್ germination. It is called as sprouted grains. It is called as sprouted. So, it is also called as germination. ಅಂದರೆ ಹೊಸ ಗಿಡ ಹುಟ್ಟಾಕತ್ತದೆ ಅಂತ ಅರ್ಥ ಆಗುತ್ತೆ. germination ಅಂದರೆ ಹೊಸ ಗಿಡ ಹುಟ್ಟಾಕತ್ತದೆ. ಕಲೆಕ್ಟ್ ಸಮ್ ಡ್ರೈ ಮೂಂಗ್ ಸೀಡ್ಸ್. ಮೂಂಗ್ ದಾಲ್ ಅಂದರೆ ಇದು ಒಂದು ಹೆಸರು ಕಾಳನ್ನ ನೆನೆ ಹಾಕಿ 20 to 30 ಸೀಡ್ಸ್ ಕೀಪ್ ಅಸೈಡ್. 30-40 ಸೀಡ್ಸ್, ಒಂದಿಷ್ಟು ಸೀಡ್ಸ್ ಬಾಜು ತೆಗೆದಿಟ್ಟು ಸೋಕ್ ದ ರೆಸ್ಟ್ ಇನ್ ದಿ ವಾಟರ್ ಫಾರ್ ಎ ಡೇ. ಒಂದಿಷ್ಟು ನೆನೆ ಇಟ್ಟು ಕಲೆಕ್ಟ್ ಸಮ್ ಡ್ರೈ ಮೂಂಗ್ ದಾಲ್, ಕೀಪ್ 20 to 30 ಸೀಡ್ಸ್ ಅಸೈಡ್ ಆ್ಯಂಡ್ ಸೋಕ್ ದ ರೆಸ್ಟ್. ಒಂದಿಷ್ಟು ಬಾಜು ತೆಗೆದಿಟ್ಕೊಂಡು ಒಂದಿಷ್ಟು ಕಾಳು, ಒಣ ಕಾಳು ಇಟ್ಕೊಂಡು ಇನ್ನೊಂದಿಷ್ಟೆಲ್ಲ ನೆನೆ ಹಾಕ್ಬೇಕಂತ. ಡಿವೈಡ್ ದ ಸೋಕ್ಡ್ ಸೀಡ್ಸ್ ಇಂಟು 4 ಪಾರ್ಟ್ಸ್. ಆ ಸೋಕ್ ಮಾಡಿದ್ದು ಸೀಡ್ಸ್ ಇರ್ತಾವೆ ಅದನ್ನು 4 ಬಾಕ್ಸ್ನಾಗ ಪಾರ್ಟ್ಸ್ನಾಗ ಡಿವೈಡ್ ಮಾಡೋಣ. ಕೀಪ್ 1 ಪಾರ್ಟ್ ಕಂಪ್ಲೀಟ್ಲಿ ಸ್ಮರ್ಜ್ಡ್ ಇನ್ ದ ವಾಟರ್. ಒಂದು ಭಾಗ ಏನು ಅದನ್ನು ವಾಟರ್ನಾಗ ಸೋಕ್ ಮಾಡೇ ಇಡಬೇಕಂತ. ಅನದರ್ ಬಟ್ ದೋಸ್ ಸಬ್ಮರ್ಜ್ಡ್ ಡು ನಾಟ್ ಡಿಸ್ಟರ್ಬ್ ದ ಡ್ರೈಡ್ ಸೀಡ್ಸ್ ಆ್ಯಂಡ್ ದೋಸ್ ಸಬ್ಮರ್ಜ್ ಇನ್ ದ ವಾಟರ್. ಡ್ರೈಡ್ ಸೀಡ್ಸ್ ಹಂಗೆ ಇಡಬೇಕು. ಸಬ್ಮರ್ಜ್ ನೀರಾಗಿ ನೆನೆ ಇಟ್ಟಿವು ಕಾಳು ಅದನ್ನು ಹಂಗೆ ಇಡಬೇಕು. ಕೀಪ್ 1 ಪಾರ್ಟ್ ಫಾರ್ ಆಫ್ ಸೋಕ್ ಸೀಡ್ಸ್ ಇನ್ ಸನ್ನಿ ರೂಮ್. ಸೊ 1 ಪಾರ್ಟ್ ಯಾವ ಸೋಕ್ ಮಾಡಿರ್ತಿರಲ್ಲ ಆ ಪಾರ್ಟ್ನಾಗಿನೂ ಒಂದಿಷ್ಟು ಸೋಕ್ ಸೀಡ್ಸ್ ಸನ್ನಿ ರೂಮ್ ಒಳಗೆ ಇಡೋದು. ಆ್ಯಂಡ್ ಅನದರ್ ಇನ್ ಎ ಡಾರ್ಕ್ ಇನ್ ಎ ಕಂಪ್ಲೀಟ್ಲಿ ಇನ್ ದ ಕಬೋರ್ಡ್, ಡಾರ್ಕ್ ಕಬೋರ್ಡ್. ಇನ್ನೊಂದಿಷ್ಟೇನೋ ಸೋಕ್ ಮಾಡಿವು 4 ಪಾರ್ಟ್ಸ್ ಮಾಡೋದಿಲ್ಲ. 1 ಪಾರ್ಟ್ ಅದು ಸೋಕ್ ಮಾಡಿ ಇಡ್ಬೇಕು, ನೀರಾಗೆ ಇಡ್ಬೇಕಂತ. 1 ಪಾರ್ಟ್ ಸೋಕ್ ಮಾಡಿದ್ದು ಸನ್ನಿ ರೂಮ್ನಾಗ ಇಡ್ಬೇಕಂತ. ಇನ್ನೊಂದು ಸೋಕ್ ಮಾಡಿದ್ದು ಸೀಡ್ಸು ಇಷ್ಟು ಡಾರ್ಕ್ ರೂಮ್ನಾಗ ಕಬೋರ್ಡ್ನಾಗ ಇಡ್ಬೇಕಂತ. ಸೊ ಲೈಕ್ ಕಬೋರ್ಡ್ ದಟ್ ಡಸ್ ನಾಟ್ ಅಲೋ ಸನ್ಲೈಟ್ ಬರೋದಂಗೆ ಅದನ್ನು ಇಡಬೇಕಂತ. ಕೀಪ್ ದ ಲಾಸ್ಟ್ ಪಾರ್ಟ್ ಇನ್ ಎ ವೆರಿ ಕೋಲ್ಡ್ ಸರೌಂಡಿಂಗ್ಸ್. ಇನ್ನೊಂದು 3ನೇ-4ನೇ ಭಾಗ ಏನು ಸೋಕ್ಡ್ ಇರೋದಲ್ಲ ಅವನ್ನ ಫ್ರಿಜ್ನಾಗ ಇಡ್ಬೇಕಂತ ಹೇಳೋದು. ಫ್ರಿಜ್ನಾಗ ಓಕೆ ಇನ್ ದಿ ಐಸ್ ವಿತ್ ರೆಫ್ರಿಜರೇಟರ್ನಾಗ ಇಡ್ಬೇಕಂತ. ಸೇ ಇನ್ ಎ ರೆಫ್ರಿಜರೇಟರ್ ಆರ್ ವಿತ್ ಐಸ್ ಅರೌಂಡ್ ದಮ್. ರೀಸನ್ ದಮ್ ಆ್ಯಂಡ್ ರಿಪ್ಲೇಸ್ ದ ವಾಟರ್ ಎವ್ರಿ ಡೇ. ಸೊ ಅದನ್ನು ವಾಶ್ ಮಾಡಿ ದಿನ ಅವನ್ನ ತೊಳಿಬೇಕಂತ. ತೊಳೆದು ಹಂಗೆ ಇಡ್ಬೇಕಂತ. ವಾಟ್ ಡು ಯು ನೋಟಿಸ್? ಆಫ್ಟರ್ ಎ ಫ್ಯೂ ಡೇಸ್ ಡೂ ದ ಸೀಡ್ಸ್ ಇನ್ ಆಲ್ ದ 5 ಕಂಡೀಷನ್ ಜರ್ಮೇಟ್ ಯೂನಿಫಾರ್ಮ್ಲಿ. ಸೊ ಒಂದು ಕಾಳು ಏನಾಗೈತಿ ಒಣ ಅದಾವೆ, ಇನ್ನೊಂದು ಕಾಳು ಬಿಸಿಲಾಗ ನೀರಾಗೆ ಇಟ್ರಿ, ಇನ್ನೊಂದು ಥರ ಕಾಳು, ಇನ್ನೊಂದಿಷ್ಟು ಕಾಳು ಬಿಸಿಲಿನ ರೂಮ್ನಾಗ ಇಟ್ರಿ, ಇನ್ನೊಂದು ಥರ ಕಾಳು ಬಿಸಿಲು ಬಡ್ಲಾರ್ದಂಗೆ ಡಾರ್ಕ್ ರೂಮ್ನಾಗ ಇಟ್ರಿ, ಇನ್ನೊಂದಿಷ್ಟು ಕಾಳು ರೆಫ್ರಿಜರ್ನಾಗ ಇಟ್ವಿ. ಈ 5 ಭಾಗದಾಗ ಅದು 5 ಪಾರ್ಟ್ಸ್ ವಿ ಹ್ಯಾವ್ ಡಿವೈಡೆಡ್ ದ ಸೀಡ್ಸ್. ಸೊ ಈ 5 ಭಾಗದಾಗ ಅವು ಹಂಗೆ ಉಳಿತಾವೆ, ಎಲ್ಲನೂ ಹಂಗೆ ಉಳಿತಾವೆ, ಎಲ್ಲನೂ ಜರ್ಮೇಟ್ ಆಗ್ತಾವೆ. ಅದನ್ನು ನೋಟಿಸ್ ಮಾಡಿದ್ವಿ, ಮನೆಗೆ ಏನು ಮಾಡಬಹುದು ಇದನ್ನು. ಸೊ ಡು ಯು ಫೈಂಡ್ ಸ್ಲೋವರ್ ಆರ್ ನೋ ಜರ್ಮಿನೇಷನ್ ಇನ್ ಎನಿ ಆಫ್ ದೀಸ್? ಸೊ ಒಂದಿಷ್ಟಾಗ ನಿಮ್ಗೆ ಸ್ಲೋ ಜರ್ಮಿನೇಷನ್ ಇರ್ತೈತಿ, ಒಂದಿಷ್ಟಾಗ ಜರ್ಮಿನೇಷನೇ ಇರೋಂಗಿಲ್ಲ. ಸೊ ಡೂ ಯು ರಿಯಲೈಸ್ ದಟ್ ದ abiotic factors like air, water, light and heat are important. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗ್ತದೆ ಅಂದರೆ, ಈಗ ಕಬೋರ್ಡ್ನಾಗ ಏನು ಡಾರ್ಕ್ ರೂಮ್ನಾಗ ಏನು ಕಬೋರ್ಡ್ನಾಗ ಇಟ್ಟಲ್ಲ ಅಲ್ಲಿ ಜರ್ಮಿನೇಷನೇ ಆಗಂಗಿಲ್ಲ. ಯಾಕಂದರೆ ಅಲ್ಲಿ ಸನ್ಲೈಟೇ ಇಲ್ಲ, ಗಾಳಿ ಇಲ್ಲ, ಸನ್ಲೈಟ್ ಇಲ್ಲ. ಸೊ ಇವು ಅಬಾಯ್ಟಿಕ್ ಯಾವುದು ಇವು ಜೀವ ಇಲ್ಲದಂಥ ಒಂದು ಏರು, ವಾಟರು, ರಾಕ್ಸು, ಮೌಂಟೇನ್ಸು, ಸಾಯಿಲ್ ಇವೆಲ್ಲ ನಮ್ಗೆ ಜೀವ ಇಲ್ಲ. ಅದಕ್ಕೆ ಜೀವ ಇಲ್ಲ ಅಂದ್ರೂ ಅದು ನಮ್ಗೆ ಏನು ಮಾಡ್ತೈತಿ, ನಮ್ಗೆ ಹೆಲ್ಪ್ ಮಾಡ್ತೈತಿ. ಸೊ ನಮ್ಗೆ ನಮ್ಮ ಲೈಫ್ ಲೀಡ್ ಮಾಡೋಕೆ ಅದು ಹೆಲ್ಪ್ ಮಾಡ್ತೈತಿ. ಸೊ ಇಟ್ ಈಸ್ ಎ ಅಬಾಯ್ಟಿಕ್ ಫ್ಯಾಕ್ಟರ್. ಸೊ ಇವು ಅಬಾಯ್ಟಿಕ್ ಫ್ಯಾಕ್ಟರ್ಸು ನಮ್ಮ ಬಯೋಟಿಕ್ ಫ್ಯಾಕ್ಟರ್ಸ್ಗೆ ಬೇಕಂತ. ಸೊ ಫಾರ್ ದ ಗ್ರೋತ್ ಆಫ್ ಪ್ಲಾಂಟ್ಸ್ ಇನ್ ಫ್ಯಾಕ್ಟ್ abiotic factors are important for all living organisms. So ಈ abiotic factors ಏನದವಲ್ಲ ಇವು ನಮ್ಮ ಎಲ್ಲ ಲಿವಿಂಗ್ ಬೀಯಿಂಗ್ಸ್ಗೆ ಸರ್ವೈವ್ ಮಾಡೋಕೆ ಇವು ಭಾಳ ಇಂಪಾರ್ಟೆಂಟ್. ವಿ ಫೈಂಡ್ ದಟ್ ಆರ್ಗ್ಯಾನಿಸಮ್ಸ್ ಎಕ್ಸಿಸ್ಟ್ ಇನ್ ಎವ್ರಿ ವೆರಿ ಕೋಲ್ಡ್ ಆ್ಯಸ್ ವೆಲ್ ಆಸ್ ವೆರಿ ಹಾಟ್ ಕ್ಲೈಮೇಟ್ಸ್. ಆರ್ಗ್ಯಾನಿಸಮ್ಸ್ ಆ ಕಡೆ ಹಾಟ್ ಕ್ಲೈಮೇಟ್ನಾಗ ಇರ್ತಾವೆ, ಕೋಲ್ಡ್ ಕ್ಲೈಮೇಟ್ನಾಗ ಇರ್ತಾವೆ. ಹೌ ಡೂ ದೇ ಮ್ಯಾನೇಜ್ ಟು ಸರ್ವೈವ್? ಸೊ ಹಾಟ್ ಕ್ಲೈಮೇಟ್ನಾಗ ಇದು ಅವ್ರು ಹೆಂಗೆ ಮ್ಯಾನೇಜ್ ಮಾಡ್ತಾರೆ? ಹಾಟ್ ಕ್ಲೈಮೇಟ್ನಾಗ ಇರುವಂಥ ಆ್ಯನಿಮಲ್ಸು ಆ ಬಾಡಿ ಹೀಟ್ ಹೆಂಗೆ ತಡ್ಕೋತಾವೆ? ಸೊ adaptation is a method by which organisms get well adjusted to the symptoms. So adaptation ಅನ್ನೋದು ಏನಿಲ್ಲ ಅದು ಆ ಒಂದು ಆ್ಯನಿಮಲ್ಗೆ
ಹೀಟ್ ತಡ್ಕೊಂಬ ಶಕ್ತಿ ಇರ್ತದೆ. ಅದಕ್ಕೆ ಅದು ಹಾಟ್ ಕ್ಲೈಮೇಟ್ನಾಗ ಅದು ಬಾಡಿ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಅಡಾಪ್ಟೇಷನ್ ಅದಕ್ಕೆ ಏನಂತಾರೆ, ದಟ್ ಈಸ್ ಕಾಲ್ಡ್ ಆಸ್ ಅಡಾಪ್ಟೇಷನ್. Adaptation does not take place in a short time because abiotic factors of region also change very soon. Adaptation ಈ ಒಂದು ಯಾವುದೋ ಹೊಸ ಪ್ಲ್ಯಾಂಟ್ ತೊಗೊಂಡು ನಾವು ಇಲ್ಲ ಇಟ್ಟಿವಿ. ಸೊ ಅದು ಇಲ್ಲಿ ಬೆಳೆದಂಥದ್ದು ಒಟ್ಟು ನಾವು ಇಲ್ಲಿ ತಂದು ಇಟ್ಕೊಂಡ್ವಿ. ತಂದು ಇಟ್ಕೊಂಡ್ರೆ ಅದು ಯಾಕಂದರೆ ಶಾರ್ಟ್ ಪೀರಿಯಡ್ನಾಗ ಅದು ಅಡಾಪ್ಟ್ ಆಗಂಗಿಲ್ಲ. ಅಲ್ಲಿ ಒಂದು ಯಾವುದೋ ಹೊಸ ನಾಯಿ ತೊಗೊಂಬರ್ಬೇಕಂದ್ರೂ ಅದು ನಮ್ಮ ಮನೆ ರೂಢಿ ಆಗೋ ಮಟ್ಟ ಅದು ಕೊಯ್ ಆಗತ್ತೆ ಬದರ್ತಾ ಇರ್ತದೆ. ಹಂಗೆ ಯಾವುದೇ ಒಂದು ಹೊಸ ವಸ್ತು, ಹೊಸ ಪ್ಲ್ಯಾಂಟ್, ಪ್ಲ್ಯಾಂಟ್ ಆ್ಯನಿಮಲ್, ಹ್ಯೂಮನ್ ಬೀನ್ಸ್, ಯಾವುದೇ ಆರ್ಗ್ಯಾನಿಸಮ್ಸ್ ಅಡಾಪ್ಟ್ ಆಗಬೇಕಂದ್ರೆ ಟೈಮ್ ಬೇಕು. ಸೊ ಶಾರ್ಟ್ ಟೈಮ್ನಾಗ ಅದು ಅಡಾಪ್ಟ್ ಆಗಂಗಿಲ್ಲ. ಶಾರ್ಟ್ ಟೈಮ್ನಾಗ ಅಡಾಪ್ಟೇಷನ್ ಆಗಂಗಿಲ್ಲ. ಅದಕ್ಕೆ ಯಾಕಂದರೆ ಅಲ್ಲಿ ಕ್ಲೈಮೇಟ್ ವೇರಿಯೇಷನ್ ಇರ್ತೈತೆ. ಒಂದಿನ ಕೋಲ್ಡ್ ಇರ್ತೈತಿ, ಒಂದಿನ ಬಿಸಿಲು ಇರ್ತೈತಿ, ಇಲ್ಲ ಮಳೆ ಬರ್ತೈತಿ. ಹೀಗಾಗಿ ಅಡಾಪ್ಟೇಷನ್ ಸ್ಲೋ ಪೀರಿಯಡ್ನಾಗ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ those organisms which cannot adapt to this change die. ಸೊ ಈಗ ಅಡಾಪ್ಟೇಷನ್ ಆಗಲಿಲ್ಲ ಅಂತಂದರೆ ಏನಾಗ್ತೈತಿ, ಅವು ಸತ್ತು ಹೋಗ್ಬಿಡ್ತಾವೆ. ಸಪೋಸ್ ಈಗ ಐಸ್ನಾಗ ಇಟ್ಟಿವಿ ಒಂದಿಷ್ಟು ಸೀಡ್ಸ್, ಐಸ್ನಾಗ ರೆಫ್ರಿಜರೇಟರ್ ಇಟ್ಟಿವಿ, ಅವು ಏನಾಗ್ಬಿಡ್ತಾವೆ, ಭಾಳ ತಂಪಿಗೆ ಕೊಳೆತು ಸತ್ತು ಹೋಗ್ಬಿಡ್ತಾವೆ. ಅಂದರೆ ಅದು ಜರ್ಮೇಟ್ ಆಗಂಗಿಲ್ಲ. ಯಾಕಂದ್ರೆ ಅದಕ್ಕೆ ಕೋಲ್ಡ್ ಕ್ಲೈಮೇಟ್ ನಡೆಯಂಗಿಲ್ಲ. ಓಕೆ, so this results in a wide variety of organisms in different habitats. Let us look at the total some habitat understood abiotic factors and the adaptation of animals in these habitat. A journey through different habitats. So here now let us study about the different habitats. Okay, terrestrial habitat. Terrestrial ಅಂದ್ರೆ ಗಿಡ ನೆಲದ ಮೇಲೆ ಇರುವಂಥ ಒಂದು ಆನಿಮಲ್ಸ್. ಸೊ ಡೆಸರ್ಟ್ನಾಗ ಏನಿರ್ತಾವ, there are desert animals like rat, snake, which do not have long legs. ಭಾಳ ಅವ್ರಿಗೆ ದೊಡ್ಡ ಕಾಲು ಇರೋಂಗಿಲ್ಲ. That camel has to stay away from the instant heat during the day. They stay in the burrow. ಸೊ ಈ ರ್ಯಾಟ್ಸ್, ಸ್ನೇಕ್ಸು ಅಲ್ಲೂ ಡೆಸರ್ಟ್ ಒಳಗೂ ಇರ್ತಾವೆ. ಅವಕ್ಕೆ ಕ್ಯಾಮಲ್ಗಿದ್ದಂಗೆ ಉದ್ದಂಗೆ ಕಾಲು ಇರೋಂಗಿಲ್ಲ, ಹೀಟ್ ಹತ್ತಲಾರ್ದಂಗೆ ಕಾಲು ಬಟ್ ಉದ್ದುದ್ದು ಇರೋಂಗಿಲ್ಲ. ಬಟ್ ಅವು ಏನು ಮಾಡ್ತಾವೆ ಅಂದರೆ ಹೀಟ್ ಹತ್ತಲಾರ್ದಂಗೆ ಸ್ಯಾಂಡ್ ಒಳಗೆ ಬರ್ರೋ ಮಾಡ್ಕೊಂಡು ಅವು ಅಲ್ಲಿ ವಾಸ ಮಾಡ್ತಾವೆ. ದೇ ವಿಲ್ ಬಿ ಇನ್ ದ ಬರ್ರೋಸ್, ಇನ್ ದ ಹೋಲ್ಸ್ to stay away from the intensive heat during the day. They stay in the burrows deep in the sand. These animals come out only during the night. ಈ ಆ್ಯನಿಮಲ್ಸ್ ಏನು ಮಾಡ್ತಾವೆ, ಬಿಸಿಲು ಹೋದ್ಮೇಲೆ ರಾತ್ರಿ ಹೊತ್ತು ಅವು ಹೊರಗೆ ಬರ್ತಾವೆ. ಸೊ ಇನ್ ಫಿಗರ್ ನಂಬರ್ 9.5 shows some typical plants that grow in desert. ಸೊ ಒಂದಿಷ್ಟು ಡೆಸರ್ಟ್ನಾಗ ಇರುವಂಥ ಪ್ಲಾಂಟ್ಸ್ ಯಾವ ಇಲ್ಲಿ ಫಿಗರ್ನಾಗ ತೋರಿಸ್ತಾರೆ. ಹೌ ಆರ್ ದೀಸ್ ಅಡಾಪ್ಟಿಂಗ್ ದಟ್ ಟು ದ ಡೆಸರ್ಟ್. ಸೊ ಈ ಡೆಸರ್ಟ್ನಾಗ ಇರುವಂಥ ಪ್ಲಾಂಟ್ಸ್ ಅವು ವಾಟರ್ ಇಲ್ಲಾರ್ದಂಗೆ ಹೆಂಗೆ ಇರ್ತಾವೆ, ಹೆಂಗೆ ಅಡಾಪ್ಟ್ ಮಾಡ್ಕೊತಾವೆ, ವಾಟರ್ ಎಲ್ಲಿಂದ ತೊಗೋತಾವೆ, ಲೆಟ್ ಅಸ್ ಸಿ. Bring a potted cactus and a leafy plant into the classroom. ನಿಮಗೆ ಗೊತ್ತು ಕ್ಯಾಕ್ಟಸ್ ಅಂದ್ರೆ ಹೆಂಗಿರ್ತೈತೆ, ಅದು ಮುಳ್ಳಿನ ಗಿಡ ಇರ್ತೈತಲ್ಲ, ಅದು ಪಾಟೆಡ್ ಕ್ಯಾಕ್ಟಸ್ ಕ್ಲಾಸಿಗೆ ತೊಗೊಂಬ ಅಂತ ಹೇಳ್ಯಾರ ನಿಮ್ಮ ಸ್ಕೂಲ್ನಾಗ. ಅದನ್ನ ಎಕ್ಸ್ಪೆರಿಮೆಂಟ್ ತೋರ್ಸಾಕಂತೇಳಿ. ಸೊ ನೆಕ್ಸ್ಟ್ ದಿ ಪಾಲಿಥೀನ್ ಬ್ಯಾಗ್ ಟು ದಿ ಸಮ್ ಪಾರ್ಟ್ಸ್ ಆಫ್ ದಿ 2 plants. ಓಕೆ, ಸೊ ಒಂದು ಎರಡು ಥರ ಪ್ಲ್ಯಾಂಟ್ಸ್ ತೊಗೊಂಬಂದು ಏನು ಮಾಡಬೇಕು, ಒಂದು ಕ್ಯಾಕ್ಟಸ್, ಇನ್ನೊಂದು ಲೀಫಿ ಪ್ಲ್ಯಾಂಟ್, ಅವು ಎರಡಕ್ಕೂ ಏನು ಮಾಡಬೇಕು, ಪ್ಲಾಸ್ಟಿಕ್ ಪಾಲಿಥೀನ್ ಬ್ಯಾಗ್ ಹಾಕಿ ಅದಕ್ಕೆ ಕಟ್ಟಿಬಿಡ್ಬೇಕು. ಸೊ as was done in the activity number 4 in the chapter number 7, where we studied transpiration in plants. So transpiration of water and transplant ಆಗ್ತೈತಿ. Leave the potted plant in the sun. ಆ potted plantನ ಸನ್ನಾಗಿ ಬಿಡಂತಂದ್ರೆ and observe after few days, hours. What do you see? Do you notice any difference in the amount of water collection in the 2 polythene bags? Yes, desert plants lose very little water through transpiration. ಸೊ ಇವೆರಡು ಪ್ಲಾಸ್ಟಿಕ್ ಬ್ಯಾಗ್ ಇನ್ನೊಂದು 2-3 ತಾಸು ಆದಮೇಲೆ ನೋಡಿ ಅದನ್ನ ಭಾಳ ಚೆನ್ನಾಗಿ ನೋಡಿದರೆ ಡೆಸರ್ಟ್ ಪ್ಲ್ಯಾಂಟಿದ್ದು ವಾಟರ್ ಕಂಟೆಂಟು ಕಡಿಮೆ ಇರ್ತದೆ. ವಾಟರ್ ಕ್ವಾಂಟಿಟಿ, ಯಾಕಂದರೆ ಅವು ವಾಟರ್ ಕ್ವಾಂಟಿಟಿ ಟ್ರಾನ್ಸ್ಪಿರೇಷನ್ ಕಡಿಮೆ ಮಾಡ್ತಾವೆ. ಅಂದರೆ ಜಾಸ್ತಿ ವಾಟರ್ ಅವ್ರು ಯೂಸ್ ಮಾಡ್ಕೊಂಗಿಲ್ಲ. ದ ಲೀವ್ಸ್ ಇನ್ ದಟ್ ಡೆಸರ್ಟ್ ಪ್ಲಾಂಟ್ಸ್ ಆರ್ ಇದರ್ ಆಬ್ಸೆಂಟ್. ಸೊ ದೇ ವೆರಿ ಸ್ಮಾಲ್ or there is no in the form of a spines. They help in reducing the loss of water. ಸೊ ಇದು ಸ್ಪೈನ್ಸ್ ಏನಿರ್ತಾವಲ್ಲ ಕ್ಯಾಕ್ಟಸ್ ಪ್ಲ್ಯಾಂಟಿಗೆ ಆಗಲಿ ಥಿಕ್ಕನ್ ಇದು ಇರ್ತಾವಲ್ಲ, ಅದರಿಂದ ವಾಟರ್ ಹೊರಗೆ ಬರಂಗಿಲ್ಲ, ಅಲ್ಲೇ ಸ್ಟೋರ್ ಮಾಡ್ಕೊತೈತೆ ವಾಟರ್. The leaf-like structure
you can see in the cactus is in fact its stem. So the photosynthesis in these plants is usually carried out by the stem. So ಇಲ್ಲಿ ಈ cactus plant ಒಳಗೆ ಸ್ಟೆಮ್ನಾಗೆ ಲೀಫ್ ಇರಂಗಿಲ್ಲ, ಇಲ್ಲಿ ಸ್ಟೆಮ್ನಾಗೆ ಅದು ಅವರು ಫೋಟೋಸಿಂಥಸಿಸ್ ಪ್ರಾಸೆಸ್ ನಡೀತೈತಿ. ಸ್ಟೆಮ್ ಈಸ್ ಆಲ್ಸೋ ಕವರ್ಡ್ ವಿತ್ ಎ ಥಿಕ್ ವ್ಯಾಕ್ಸಿ ಲೇಯರ್. ಸೊ ಥಿಕ್ ಇರ್ತೈತಿ ಮತ್ತು ವ್ಯಾಕ್ಸಿ ಲೇಯರ್ ಅಂದರೆ ಜಾರುವಂಥ ಒಂದು ಲೀಫ್ ಇರ್ತಾವೆ ಅವು ಕ್ಯಾಕ್ಟಸ್ ಪ್ಲ್ಯಾಂಟಿನು. ದೇ ಹೆಲ್ಪ್ ಟು ರಿಟೈನ್ ವಾಟರ್. ಇದರಿಂದ ಏನಾಗ್ತೈತೆ, ವಾಟರ್ನ ಅವು ಸ್ಟೋರ್ ಮಾಡಿ ಇಟ್ಕೊತಾವ. ಮೋಸ್ಟ್ ಡೆಸರ್ಟ್ ಪ್ಲ್ಯಾಂಟ್ಸ್ ರೂಟ್ಸ್ ದಟ್ ಗೋ ವೆರಿ ಡೀಪ್ ಇನ್ ದ ಸಾಯಿಲ್ ಫಾರ್ ಅಬ್ಸಾರ್ಬಿಂಗ್ ವಾಟರ್. ಸೊ ಇಲ್ಲಿ ಡೆಸರ್ಟ್ ಒಳಗಿರುವಂಥ ಪ್ಲ್ಯಾಂಟ್ಸ್ ಏನು ಮಾಡ್ತಾವೆ, ಅದ್ರ ರೂಟ್ಸ್ ಭಾಳ ಡೀಪ್ ಒಳಗೆ ಹೋಗಿರ್ತಾವೆ. ಯಾಕಂದರೆ ಅಂಡರ್ಗ್ರೌಂಡ್ನಾಗಿಂದ ವಾಟರ್ನ ಅವು ತೊಗೊಂಡು ಯೂಸ್ ಮಾಡ್ಕೊತಾವೆ. ಎಸ್, ಮೌಂಟೇನ್ ರೀಜನ್ಸ್. ನೆಕ್ಸ್ಟ್ ಕಮ್ಸ್ ದಿ ಮೌಂಟೇನ್ ರೀಜನ್ಸ್. ದೀಸ್ ಹ್ಯಾಬಿಟೈಟ್ಸ್ ಆರ್ ನಾರ್ಮಲಿ ವೆರಿ ಕೋಲ್ಡ್. ಮೌಂಟೇನ್ ರೀಜನ್ಸ್ ಭಾಳ ಕೋಲ್ಡ್ ಇರ್ತಾವೆ ಮತ್ತು ವಿಂಡಿ ಇರ್ತಾವೆ. ಇನ್ ಸಮ್ ಏರಿಯಾ ಸ್ನೋಫಾಲ್ ಟೇಕ್ ಪ್ಲೇಸ್. ಈ ಮೌಂಟೇನ್ ರೀಜನ್ಸ್ ಒಳಗೆ ಸ್ನೋಫಾಲು ಆಗ್ತೈತಿ. ದೇರ್ ಈಸ್ ಎ large variety of plants and animals living on the mountain. Mountain regions nage all variety of plants, animals, trees bala irtav. Plants and animals irtav. Have you ever seen a kind of a tree shown here? Yes, tree is in the mountain habitat. If you have lived in the mountains region or have visited once, you may have seen large number of such trees, but you have ever noticed such tree naturally growing in other regions? ಇಂಥ ಒಂದು ಉದ್ದಕ ಈ ಡೆಸರ್ಟ್ ಮೌಂಟೇನ್ ರೀಜನ್ಸ್ನಾಗ ಇರುವಂಥ ಪ್ಲ್ಯಾಂಟ್ಸ್ ಹೆಂಗಿರ್ತಾವೆ ಅಂತಂದರೆ ಹಿಂಗೆ ಉದ್ದಕ್ಕೆ ಚೂಪ್ ಇರ್ತಾವೆ. ಎಸ್, ಯಾಕೆ ಚೂಪ್ ಇರ್ತಾವೆ. ಇದೇ ಅಂಥ ಗಿಡಗಳು ಇಲ್ಲಿ ನಮ್ಮ ಕಡೆ ಎಲ್ಲಿ ಲ್ಯಾಂಡ್ ಐತಿ, ಅಲ್ಲಿ ವಾಟರ್ ಐತಿ, ಅಲ್ಲಿ ಹಾಕಿದ್ರೆ ಗಿಡಗಳು ಹಿಂಗೆ ಬೆಳೆಯಂಗಿಲ್ಲ. ಯಾಕೆ? ಹೌ ಆರ್ ದೀಸ್ ಟ್ರೀಸ್ ಅಡಾಪ್ಟೆಡ್ ಟು ದಿ ಕಂಡೀಷನ್? ಯಾಕೆ ಹಿಂಗೆ ಬೆಳಿತಾವ? ಮೌಂಟೇನ್ಸ್ ಮೇಲೆ ಇರೋಂಥ ಗಿಡಗಳು ಹಿಂಗೆ ಯಾಕೆ ಬೆಳಿತಾವ? ಎಸ್, ಪ್ರಿವೈಲಿಂಗ್ ಲ್ಯಾಂಡ್. ದೀಸ್ ಟ್ರೀಸ್ ಆರ್ ನಾರ್ಮಲಿ ಕೋನ್ ಶೇಪ್. ಇವು ಹೆಂಗಿರ್ತಾವೆ ಅಂದರೆ ಕೋನ್ ಶೇಪ್ ಇರ್ತಾವೆ. ಆ್ಯಂಡ್ ಹ್ಯಾವಿಂಗ್ ಸ್ಲೋಪಿಂಗ್ ಬ್ರಾಂಚಸ್. ಅದಕ್ಕೆ ಹಿಂಗೆ ಸ್ಲೋಪಿಂಗ್ ಬ್ರಾಂಚಸ್ ಇರ್ತಾವೆ. ಹಿಂಗೆ ಬ್ರಾಂಚಸ್ ಹಿಂಗೆ ಇರ್ತಾವೆ. ಓಕೆ, ಹಿಂಗೆ ಬ್ರಾಂಚಸ್ ಇರ್ತಾವೆ. The leaves of some of these trees are needle like. ಇದ್ರ ಲೀವ್ಸ್ ಹೆಂಗಿರ್ತಾವೆ, ಚೂಪ್ ಇರ್ತಾವೆ. ನೀಡಿ ಚೂಪ್ ಇರ್ತಾವೆ. ಯಾಕೆ? ಸೊ the leaves of some of these trees are needle like. They help the rain water and snow to slide off easily. ಇದು ಹಿಂಗೆ ಮೌಂಟೇನ್ಸ್ ಮತ್ತು ಸ್ನೋಫಾಲ್ ಇರುವಲ್ಲಿ ಹಿಂಗೆ ಯಾಕೆ ಇರ್ತಾವೆ ಅಂತಂದರೆ ಸ್ನೋ ಇಲ್ಲಿ ಬಿದ್ದಿದ್ದು ಅದು ಉಳ್ಳಿ ತಳಗೆ ಬೀಳಬೇಕು ಅನ್ನೋಕ್ಕೆ ಅವು ಟ್ರೀಸ್ ಎಲ್ಲ ಅಲ್ಲಿ ಕೋನ್ ಶೇಪ್ ಇರ್ತವೆ. ಹೆಂಗಿರ್ತಾವ? ಕೋನ್ ಶೇಪ್ ಟ್ರೀಸ್. ಮತ್ತು ಅವ್ರದ್ದು ಲೀವ್ಸ್ ಹೆಂಗಿರ್ತಾವೆ ಅಂದರೆ ಹಿಂಗೆ ತಳಗ they could be a tree with a shape very different from these of that. So also present in the mountains, they may have different kinds of adaptations survive on the mountains. So in mountains for the different types of plants adapted ಆಗಿರ್ತಾವೆ. Animals living in the mountain regions are adapted to the condition. Animals ಏನಿರ್ತಾವಲ್ಲ ಅವು adapted ಆ ರೀಜನ್ಗೆ ಆ ಕ್ಲೈಮೇಟಿಗೆ ಹೊಂದಾಣಿಕೆ ಆಗಿರ್ತೈತೆ. ಅದಕ್ಕೆ ಅವು ಅಲ್ಲಿ ಅಡ್ಜಸ್ಟ್ ಆಗಿದ್ದಾವೆ. ದೇ ಹ್ಯಾವ್ ಥಿಕ್ ಸ್ಕಿನ್. ಅದಕ್ಕೆ ನೀನು ಹೇಳಿನ ನಿಂಗೆ ಲಾಸ್ಟ್ ಕ್ಲಾಸ್ದಾಗ ದೇ ಹ್ಯಾವ್ ಥಿಕ್ ಸ್ಕಿನ್ ವಿಚ್ ಪ್ರೊಟೆಕ್ಟ್ಸ್ ದಿ ಸ್ನೋಫಾಲ್ ಫ್ರಮ್ ಕೋಲ್ಡ್ ಸ್ನೋಫಾಲು. ಅವ್ರಿಗೆ ನೈದು ಕೋಲ್ಡ್ ಹತ್ತಲಾರ್ದಾಗ ಅವ್ರು ಫರ್ ಏನಿರ್ತೈತಲ್ಲ ಅವ್ರು ಕೂದ ಸ್ಕಿನ್ ಮೇಲೆ ಕೂದ ಭಾಳ ಥಿಕ್ ಇರ್ತಾವೆ. ಫಾರ್ ಎಕ್ಸಾಂಪಲ್ ಯಾಕ್ ಗೊತ್ತಾ? ಯಾಕೆ ನೋಡಿಲ್ಲ? ಯಾಕ್ ಇಸ್ ಆನಿಮಲ್ ವಿಚ್ ಇಸ್ ಹ್ಯಾವಿಂಗ್ ಥಿಕ್ ಫರ್. So have a long hair to keep themselves warm. Snow leopards have thick fur on their body. Snow leopards they are having thick skin which will protect them from cold. So including the feet and toes. Different types of feet and toes. This protect its feet from cold when it walks on the snow. The mountain's goat has strong hooves for running up the rocky sloping of the mountains. So even though this protect its feet from the cold and the walk on the snow. So either ಕಾಲು feet ಒಂದು ನಮ್ಮನೆ ಬೇರೆನೇ ಇರ್ತಾವೆ. ಇದನ್ನಿಂದ ಏನಾಗ್ತದೆ, ಈ ಗೋಟಿಗೆ ರನ್ನಿಂಗ್ ಅಪ್ ದ ರಾಕಿಂಗ್ ಸ್ಟೀಪ್, ಅಂದರೆ ಆ ಸ್ಟೀಪ್ ಮೌಂಟೇನ್ಸ್ ಮೇಲೆ ಹತ್ತಾಗ ಈಸಿ ಆಗುವಂಥ toes ಇರ್ತಾವೆ. As we go to up the mountain regions, the surrounding changes and we see different kinds of adaptation, different heights. So ಇಲ್ಲಿರುವಂಥ ಆ್ಯನಿಮಲ್ಸ್ ವಾತಾವರಣ ಹೊಂದ್ಕೊಂಡ ಅವ್ರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಗ್ರಾಸ್ಲ್ಯಾಂಡ್ಸ್. The lion live on the forest. Lion ಇರ್ತೈತಿ lives in the forest or in the grasslands.
as it is a strong animal. They can hunt and kill animals. ಇದು hunt ಮಾಡ್ಬೋದು, kill ಮಾಡ್ಬೋದು animals ಗೆ. So like deer. It is light brown in color. ಯಾವ ಕಲರ್ ಇರ್ತೈತಿ? Light brown color ಇರ್ತೈತಿ. Look at the pictures of the lion and that of a deer. How are the eyes how are the eyes placed on the face of these two animals? Deer ಮತ್ತು lion. Lion have long claws. Lion ಗೆ long claws ಇರ್ತೈತಿ. And the front legs that can be withdrawn inside the toes. The front legs inside the toes. Do these features of the lion help it in any way survival? Yes, its light brown color is to hide its dry grassland. Dry grasslands when it hunts the prey. So the body skin color ಯಾವ ಕಲರ್ ಇರ್ತೈತಿ? ಬ್ರೌನ್, ಲೈಟ್ ಬ್ರೌನ್ ಕಲರ್ ಇರ್ತೈತಿ. ಅಂದರೆ ಹುಲ್ಲಿನ ಕಲರ್ ಇರ್ತೈತಿ, ಗ್ರಾಸ್ಲ್ಯಾಂಡ್ಸ್ ಕಲರ್ ಇರ್ತೈತಿ. ಸೊ ಯಾವುದಾದ್ರು ಪ್ರಾಣಿ ಬಂದು ಅದಕ್ಕೆ ಕಾಣಿಸ್ಬಾರ್ದು ನಮ್ಗೆ ಅದ್ರದ್ದು ಬಾಡಿದು ಕಲರ್, ಗ್ರಾಸಿನ ಕಲರ್ ಸೇಮ್ ಇರ್ತೈತಿ. ಎಸ್, ದ ಐಸ್ ಇನ್ ಫ್ರಂಟ್ ಆಫ್ ದ ಫೇಸ್ allow it to have a correct idea about the location of the prey. Okay, the deer ಹೆಂಗಿರ್ತಂದ್ರೆ in another language another animal live in the forest season ಒಳಗೆ ಇರ್ತೈತೆ ಆ್ಯಂಡ್ ಗ್ರಾಸ್ಲ್ಯಾಂಡ್ಸ್ ಆಗೆ ಇರ್ತೈತೆ deer. So it has a strong teeth. ಇದಕ್ಕೆ ಸ್ಟ್ರಾಂಗ್ ಟೀತ್ಸ್ ಮತ್ತು ಫಾರ್ ಚೂಯಿಂಗ್ ದ ಹಾರ್ಡ್ ಪ್ಲ್ಯಾಂಟ್ಸ್ ಸ್ಟೆಮ್ ಆಫ್ ದಿ ಫಾರೆಸ್ಟ್ ಒಳಗೆ ಇರ್ತೈತಿ. ಇದು ಅದಕ್ಕೆ ಪ್ಲ್ಯಾಂಟ್ಸ್ ಭಾಳ ಹಾರ್ಡ್ ಸ್ಟೆಮ್ ಇರ್ತಾವೆ, ಅದು ತಿನ್ನಕ್ಕೆ ಅದಕ್ಕೆ ಅವಕಾಶ ಆಗ್ಬೇಕಂತ ಅದ್ರ ಟೀತ್ಸ್ ಭಾಳ ಶಾರ್ಪ್ ಇರ್ತಾವೆ. A deer needs to know about the presence of predators, animals like lion, and make its prey. In order to run away from them and not become prey, it has a long ears to hear movements of the predator. So ಯಾರು ನಡೀತಿರ್ತಾರೆ ಅವ್ರದ್ದು ಶಬ್ದ ಕೇಳಿ ಅದಕ್ಕೆ ಕೇಳಿಸೋಂಗ ಅದಕ್ಕೆ ಇಯರ್ಸ್ ಭಾಳ ಲಾಂಗ್ ಇರ್ತಾವೆ. ಅದಕ್ಕೆ ಡಿಯರಿ. The eyes on the prey, eye on the side of its head allow it to look in all directions. ಅದ್ರದ್ದು ಐಸ್ ಇಯರ್ ಕಡೆನೇ ಇರ್ತಾವೆ, ಸನಿ ಇರ್ತಾವೆ. ಹಂಗಾಗಿ ಅದಕ್ಕೆ ಎಲ್ಲ ಕಡೆ ಎಲ್ಲ ಡೈರೆಕ್ಷನ್ ನೋಡೋಕೆ ಅದಕ್ಕೆ ಅವಕಾಶ ಸಿಗ್ತದೆ. ಎಸ್, ನೆಕ್ಸ್ಟ್ ಐಸ್ ಆನ್ ದ ಸೈಡ್ ಆಫ್ ಇಟ್ಸ್ ಹೆಡ್ ಅಲೋ ಇಟ್ ಲುಕ್ ಇನ್ ಆಲ್ ಡೈರೆಕ್ಷನ್. ಅದು ಹಿಂಗೆ ಬಾಜು ಇರೋದ್ರಿಂದ ಅದು ಎಲ್ಲ ಡೈರೆಕ್ಷನ್ಸ್ನಾಗ ಅದು ನೋಡ್ಬೋದು, ಯಾರು ಎಲ್ಲಿಸ್ ಯಾರು ಬರತ್ತಾರೇನೋ ಅಂಥೇಳಿ. ದ ಸ್ಪೀಡ್ ಆಫ್ ದ ಡಿಯರ್ ಹೆಲ್ಪ್ ದೆಮ್ ಟು ರನ್ ಅವೇ ಫ್ರಮ್ ದ ಎನಿಮೀಸ್. ಸೊ ಅದು ಡಿಯರ್ ಭಾಳ ಫಾಸ್ಟ್ ರನ್ ಮಾಡ್ತೈತಿ. ಯಾರೇ ಎನಿಮೀಸ್ ಬಂದಾಗ ಅದು ತಪ್ಪಿಸ್ಕೊಳ್ಕೋದಕ್ಕೊಂದು ಅದೊಂದು ಒಂದು ಸ್ಪೀಡ್ ಹೆಲ್ಪ್ ಮಾಡ್ತೈತಿ ಡಿಯರಿಗೆ, ರನ್ನಿಂಗ್ ಅವೇ ಫ್ರಮ್ ದಿ enemies. There are many other features of the lion and deer or other animals and plants that help them to survive in the habitat. So ಹಿಂಗೆ ಈ ಲಯನ್ ಡಿಯರ್ ಬಗ್ಗೆ ಅಷ್ಟೇ ಅಲ್ಲ, so many animals are there and they are having special type of features which help them to protect themselves from the enemies and help them to live in the which help in the surroundings. Some aquatic animals. Yes, some animals like aquatic animals means you can say they are water animals, or it is also called as the ocean. In the ocean, animals living in the ocean. We have already discussed how fish are adopting the life in the sea. So in the previous lesson class, fish it is taking the air which is dissolving in the water, oxygen, and it is living in the water. So many other sea animals also, they are also having, and it is having a streamlined body. It is having a thin and flat body, and it is having gills to take the air from the water. There are some areas and sea animals like squid and octopus which do not have these streamlines. So octopus ka hanga streamed lines irangilla, fish nage iruvanta stream lines irangilla. They stay deeper in the ocean. So adukku avu ಏನು ಮಾಡ್ತಾವೆ, octopus ಅವೆಲ್ಲ deep water ಒಳಗೆ ಇರ್ತಾವೆ, ತೆಳಗಿರ್ತಾವೆ, ನಿಯರ್ ದ ಸೀ ಬೆಡ್ ಇರ್ತಾವೆ. ತೆಳಗೆ ಸೀ ಬೆಡ್ ಏನಿರುತ್ತೆ ಆ ಸೀ ಬೆಡ್ನಾಗ ಇರ್ತಾವೆ ಜಾಸ್ತಿ. ಯಾಕಂದ್ರೆ ಅವಕ್ಕೆ ಮ್ಯಾಗ್ ಬರೋಕೆ ಸ್ವಿಮ್ ಮಾಡೋಕೆ ಸರಿ ಆಗಂಗಿಲ್ಲ. ದೇ ಕ್ಯಾಚ್ ದ ಪ್ಲೇ ಆ್ಯಂಡ್ ಮೂವ್ ಟುವರ್ಡ್ಸ್ ದೆಮ್. However, they can move in water. They make their body shape streamlined. The animals have gills to help them to use oxygen. Oxygen use ಮಾಡಕ್ಕೆ ಅವಕ್ಕೆ ಫಿಶಸ್ಗೆಲ್ಲ ಗಿಲ್ಸ್ ಇರ್ತಾವೆ. ದೇ ಆರ್ ಸಮ್ ಸಿ ಆ್ಯನಿಮಲ್ಸ್ ಲೈಕ್ ಡಾಲ್ಫಿನ್ ನೋಡಿರಲ್ಲ, ಬಿಗ್ ಆ್ಯನಿಮಲ್ ಅದು. ಆ್ಯಂಡ್ ವೇಲ್, ಇವು ದೊಡ್ಡ ಆ್ಯನಿಮಲ್ಸ್, ಇವಕ್ಕೆ ಗಿಲ್ಸ್. Animals, this dolphin and whales, they do not have gills. ಇವಕ್ಕೆ
ಗಿಲ್ಸ್ ಹೆಂಗೆ ಹ್ಯೂಮನ್ ಬಾಡಿ ಹೆಂಗೆ ಹ್ಯೂಮನ್ ಬೀಯಿಂಗ್ಸ್ ಹೆಂಗೆ ಲಂಗ್ಸ್ ಇರ್ತಾವೆ ಹಂಗೆ ಇವಕ್ಕೆ ಲಂಗ್ಸ್ ಇರ್ತಾವೆ. ದೇ ಬ್ರೀತ್ ಏರ್ ಥ್ರೂ ದೇ ನಾಸ್ಟ್ರಿಲ್ಸ್. ಮೂಗಿನಂಥವು ಒಂದಿಷ್ಟು ಎರಡು ಬ್ಲೋ ಹೋಲ್ಸ್ ಇರ್ತಾವೆ. ಆ ಬ್ಲೋ ಹೋಲ್ಸ್ ಹೆಂಗೆ ನಾವು ಇದು ಏರ್ ತೊಗೋತಾವೆ. ದಟ್ ದೇ ಆರ್ ಲೊಕೇಟೆಡ್ ಇನ್ ದ ಅಪರ್ ಪಾರ್ಟ್ ಆಫ್ ದ ಹೆಡ್. ದಿಸ್ ಈಸ್ ಅಲೌಸ್ ದೆಮ್ ಟು ಬ್ರೀತ್ ಇನ್ ಏರ್. ಸೊ ಈ ಒಂದು ಬ್ಲೋ ಹೋಲ್ಸ್ ಅಂತ ಅವು ಏರ್ ತೊಗೋತಾವೆ. ನಮ್ಮಂಗೆ ಅವಕ್ಕೂ ಲಂಗ್ಸ್ ಇರ್ತಾವೆ. ಬಟ್ ಅದರ್ ಆ್ಯನಿಮಲ್ಸ್ಗೆಲ್ಲ ಏನಿರ್ತಾವೆ ಗಿಲ್ಸ್ ಇರ್ತಾವೆ. ದೇ ಕ್ಯಾನ್ ಸ್ಟೇ ಇನ್ಸೈಡ್ ದ ವಾಟರ್ ಫಾರ್ ಎ ಲಾಂಗ್ ಟೈಮ್ ವಿತೌಟ್ ಬ್ರೀತಿಂಗ್. ಸೊ ವಾಟರ್ನಾಗ ಇವು ಬ್ರೀತಿಂಗ್ ಮಾಡಲಾರ್ದಂಗೆ ಎಷ್ಟೋ ದಿನ ಇವು ನೀರಿನಾಗೆ ಇರ್ತಾವೆ. ಓಕೆ, ದೇ ಕ್ಯಾನ್ ಕಮ್ ಔಟ್ ಆಫ್ ದ ಸರ್ಫೇಸ್ ಫ್ರಮ್ ಟೈಮ್ ಟು ಟೈಮ್ ಟು ಬ್ರೀತ್ ಇನ್ ಏರ್. ದೇ ಕ್ಯಾನ್ ಸ್ಟೇ ಇನ್ಸೈಡ್ ವಾಟರ್ ಫಾರ್ ಎ ಲಾಂಗ್ ಟೈಮ್ ವಿತೌಟ್ ಬ್ರೀತಿಂಗ್. ದೇ ಕಮ್ ಔಟ್ ಸರ್ಫೇಸ್ ಟು ಟೈಮ್ ಟು ಟೈಮ್. ಸೊ ಭಾಳತ್ತವು ಶ್ವಾಸ ತಗೊಳ್ಳಾರ್ದಂಗೆ ನೀರಾಗಿರ್ತಾವೆ. ಬೇಕಾದಾಗ ಒಂದು ಸರ್ಟನ್ ಇಂಟರ್ವಲ್ಸಿಗೆ ಬಂದು ಮ್ಯಾಗ ಬಂದು ಅವು ಉಸಿರಾಡಿಸ್ಕೊಂಡು ಮತ್ತೆ ಕೆಳಗೆ ಹೋಗ್ತಾವೆ. Did you ever see this interesting activity of a dolphin in the television program of a film or an ocean life? So dolphin shows ನೋಡ್ತಿರಲ್ಲ ನೀವು. ಡಾಲ್ಫಿನ್ ಶೋಸ್ ಒಮ್ಮೆ ಹೊರಗೆ ಬರ್ತಾವೆ, ಒಮ್ಮೆ ಒಳಗೆ ಹೋಗ್ತಾವೆ, ಒಮ್ಮೆ ಬರ್ತಾವೆ ಒಳಗೆ ಹೋಗ್ತಾವೆ. ಒಂದು ಡಿಸೈನ್ ಭಾಳ ಚಲೋ ಸ್ವಿಮ್ ಮಾಡ್ತಿರ್ತಾವೆ. ಎಸ್. Ponds and lakes. Have you seen plants growing in the ponds? The lakes, rivers and sea and even some drains. Go on the field trip to nearby pond if possible and try to observe the kinds of plants are seen there. Observe the leaves, stems and roots of these plants. So ವಾಟರ್ ಪ್ಲ್ಯಾಂಟ್ಸ್, ವಾಟರ್ನಾಗ ಇರುವಂಥ ಪ್ಲ್ಯಾಂಟ್ಸ್. ಅದು ನೀವು ಮೊನ್ನೆ ನೀವು ಸಂಕ್ರಮಣಕ್ಕೆ ಅಲ್ಲಿ ನೀರಿನ ಕಡೆ ಎಲ್ಲ ಹೋಗಿದ್ರಿ, ಅಲ್ಲಿ ನೋಡಿದ್ರಿ ಪ್ಲ್ಯಾಂಟ್ಸ್ ಇರ್ತಾವೆ. ಗಿಡ ನೀರಾಗ ಪ್ಲ್ಯಾಂಟ್ಸ್ ಇರ್ತಾವೆ. ಅವ್ರ ಲೀವ್ಸ್ ಹೆಂಗಿರ್ತಾವೆ, ಅವ್ರ ಲೀವ್ಸ್ ಫ್ಲ್ಯಾಟ್ ಇರ್ತಾವೆ. ಮತ್ತು ಹೆಂಗಿರ್ತಾವೆ ಅಂದರೆ ಹಿಂಗೆ ಫ್ಲ್ಯಾಟ್ ಇದ್ದು ವಾಟರ್ ಮೇಲೆ ಅದ್ರ ಮೇಲೆ ಬಿದ್ದು ಅದು ಫ್ಲೋ ಆಗಿ ಕೆಳಗೆ ಬೀಳುವಂಗೆ ಹಂಗಿರ್ತಾವೆ. ಓಕೆ, ಸೊ ಸಮ್ ಆಫ್ ದಿಸ್ ಪ್ಲ್ಯಾಂಟ್ಸ್ have their roots fixed in the soil below the water. ಸೊ ಈ ಒಂದಿಷ್ಟು ಗಿಡಗಳು ನೀರಾಗ ಇದ್ರೂ ಅದ್ರ ರೂಟ್ ತಳಗ ಭೂಮಿ ಒಳಗೆ ತಳಗ ಸೀ ಬೆಡ್ ಒಳಗೆ ಏನು ಲ್ಯಾಂಡ್ ಇರ್ತೈತಲ್ಲ ಅಲ್ಲಿ ಹೋಗಿ ಅದ್ರ ರೂಟ್ಸ್ ಅಲ್ಲಿಂದ ಅವು ಮಿನರಲ್ಸು ಏನು ಬೇಕಾದ್ರೆ ತೊಗೊಂಡಿರ್ತಾವೆ. ಎಸ್. ಅಬ್ಸರ್ವ್ ದ ಲೀವ್, ಸ್ಟೆಮ್ಸ್ ಆ್ಯಂಡ್ ರೂಟ್ಸ್ ಆಫ್ ದಿಸ್ ಪ್ಲಾಂಟ್ಸ್. ಸಮ್ ಆಫ್ ದ ಪ್ಲಾಂಟ್ಸ್ ಹ್ಯಾವ್ ದ ರೂಟ್ಸ್ ಫಿಕ್ಸ್ಡ್ ಇನ್ ದ ಸಾಯಿಲ್ ಬಿಲೋ ದಿ ವಾಟರ್ ತಳಗ ಬಿಲೋ ದ ವಾಟರ್ ಅವ್ರದ್ದು ರೂಟ್ಸ್ ಇರ್ತಾವೆ, ಪಾಸಾಗಿರ್ತಾವೆ ಅಲ್ಲಿ ಮಠ. ನೆಕ್ಸ್ಟ್, terrestrial animals. In the terrestrial animals, roots normally play a very important role in the absorption of nutrients and water from the soil. However, in the aquatic plants, roots are much reduced in size and the main function is to hold in the plant in the place. So, ಇಲ್ಲಿ terrestrial ಅಂದರೆ ಲ್ಯಾಂಡ್ ಮೇಲೆ ಇರುವಂಥ ಪ್ಲ್ಯಾಂಟ್ಸ್ ಏನು ಮಾಡ್ತಾವೆ ಅಂದರೆ ಪ್ಲ್ಯಾಂಟ್ನೂ ಹೋಲ್ಡ್ ಮಾಡ್ತಾವೆ. ಕೆಳಗಿರುವಂಥ ಭೂಮಿ ಒಳಗೆ ಸಾಯಿಲ್ ಒಳಗೆ ಇರುವಂಥ ಮಿನರಲ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ ಎಲ್ಲನೂ ತೊಗೊಂಡು ಅವು ಫುಡ್ ಪ್ರಿಪೇರ್ ಮಾಡ್ತಾವೆ. ಬಟ್ ಈ ಒಂದು ಸೀನ್ಯಾಗ ವಾಟರ್ ಪ್ಲ್ಯಾಂಟ್ಸ್ನಾಗ ಅದ್ರದ್ದು ರೂಟಿನ ಮೇನ್ ಕೆಲಸ ಏನಂದರೆ ಅದನ್ನು ಗಿಡನ ಫರ್ಮ್ಲಿ ಹಿಡಿಬೇಕು, ಹೋಲ್ಡ್ ಮಾಡೋದಷ್ಟೇ ಅದ್ರ ಕೆಲಸ. The stem of the plants are long, hollow and light. So stem ಮತ್ತು ಅದರದ್ದು leaves hollow ಇರ್ತವೆ. ಓಕೆ, ಎಸ್. The stems grow and up into the surface of the water while the leaves and flower float on the surface. So water ಹೆಂಗಿದೆ ಗಿಡ ಅದ್ರ ಲೀವ್ಸ್ ಹೆಂಗಿರ್ತಾವೆ ಅಂತಂದರೆ ವಾಟರ್ ಬಿದ್ದೂ ಅದು ತಳಗೆ ಬೀಳುವಂಗೆ ಮತ್ತು ವಾಟರ್ನಾಗ ಅದು ಫ್ಲೋಟ್ ಆಗೋಂಗೆ ಹಂಗೆ ಇರ್ತದೆ. Okay, the next part I will take in the next class. Until then, you read the lessons about the aquatic animals and aquatic plants. Okay, thank you.